ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಹಾಗೆ ಈ ಸಂಸ್ಥೆಯ ಇನ್ನೊಬ್ಬ ಶಿಕ್ಷಕರು ಶ್ರೀ ಶರಣಪ್ಪ ಹೆಬ್ಬುಲಿ, ಮಾಜಿ ಯೋಧರು, ಅವರನ್ನು ಕೂಡ ನಾನು ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೇನೆ. ಆತ್ಮೀಯರೇ, ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ನಮ್ಮ ಸಂಘ ಸೆಪ್ಟೆಂಬರ್ 29ರಂದು ನೋಂದಣಿ ಆಯಿತು. ಅಕ್ಟೋಬರ್ 2ರಂದು ನಾವು ನಮ್ಮ ಸಂಘವನ್ನು ಎಸ್ಟಾಬ್ಲಿಷ್ ಮಾಡಿದೆವು, ಗಾಂಧಿ ಜಯಂತಿ ದಿನದಿಂದ. ನಮ್ಮ ಸಂಘದ ಧ್ಯೇಯೋದ್ದೇಶಗಳು: ಜನಸಾಮಾನ್ಯರು ಕೂಡ ಉತ್ತಮವಾದ ಆರೋಗ್ಯ ಸಿಗಬೇಕು, ಗ್ರಾಮೀಣ ಪ್ರದೇಶದ ಒಬ್ಬ ಬಡವನು ಕೂಡ ಉನ್ನತ ಮಟ್ಟದ ಆರೋಗ್ಯ ಲಭಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇಲ್ಲಿ ಮುನ್ಸಿಪಾಲಿಟಿನಲ್ಲಿ ಅತಿಕ್ರಮಣಗೊಂಡು ಸಾರ್ವಜನಿಕ ಗಾರ್ಡನ್ಗಳನ್ನು ಅತಿಕ್ರಮಿಸಿರ್ತಕ್ಕಂಥ ಮಹನೀಯರ ವಿರುದ್ಧ ನಮ್ಮ ಹೋರಾಟ. ಅದನ್ನು ಈಗಾಗಲೇ ನಾವು ಒಂದು 3 ಜನ ಸಿಬ್ಬಂದಿಗಳನ್ನು ಮನೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ನಮ್ಮ ಸಂಘದ ಹೆಮ್ಮೆಯ ಸಾಧನೆ. ಇನ್ನೊಂದು, ಇಲ್ಲಿ ಕಳೆದ ತಿಂಗಳಷ್ಟೇನೆ ಕಲ್ಲುಬಾವಿ ಮತ್ತು ದೇಸಾರ್ ಬಾವಿಗಳಿಗೆ ರಕ್ಷಣೆ ಇಲ್ಲದೇ ಅನೇಕ ದನಕರುಗಳು, ಮಗು ಕೂಡ ಬಿದ್ದಂಥ ಘಟನೆಗಳು ನಡೆದೋಯ್ತು. ಅದನ್ನು ತಡೆಗಟ್ಟೆ ನಿಟ್ಟಿನಲ್ಲಿ ನಾವು ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು, ಇಮಿಡಿಯೇಟ್ ಆಗಿ ಅದಕ್ಕೆ ಟೆಂಡರ್ನ ಕರಿಬೇಕು ಅಂತಕ್ಕಂಥದ್ದನ್ನು ಇಟ್ಟು ಹೋರಾಟ ಮಾಡಿದಾಗ ಆ 2 ಬಾವಿಗಳಿಗೆ ಇವತ್ತು ಪ್ರೊಟೆಕ್ಷನ್ ಸಿಕ್ಕಿದೆ. ಅಲ್ಲಿ ಸುರಕ್ಷಿತ ವ್ಯವಸ್ಥೆ ಅಂತಕ್ಕಂಥ ನಿರ್ಮಾಣ ಆಗಿದೆ. ಇನ್ನು ಈ ರಾಜ್ಯದಲ್ಲಿ ನಿರಂತರ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಷ್ಟೇ ವಿದ್ಯಾವಂತರಿದ್ರು ಕೂಡ ಅವರಿಗೆ ಉದ್ಯೋಗ ಅಂತಕ್ಕಂಥದ್ದಿಲ್ಲ. ಅದರ ವಿರುದ್ಧ ಕೂಡ ನಮ್ಮ ಹೋರಾಟ ಏನಂತ ಹೇಳಿದರೆ, ಪದವೀಧರರಿಗೆ ಕನಿಷ್ಠ 5,000 ರೂಪಾಯಿಗಳ ಸ್ಟೈಫಂಡ್ ಅನ್ನು ಕೊಡಬೇಕು ಮತ್ತು ಈ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು 56ಕ್ಕೆ ಇಳಿಸ್ಬೇಕು. 56 ಮಟ್ಟ ಅವ್ರು ಸಾಕಷ್ಟು ಎಂಜಾಯ್ ಮಾಡಿರ್ತಾರೆ, ಅನುಭವಿಸಿರ್ತಾರೆ ನೌಕರಿಯನ್ನ. ಉಳಿದಂಥ ತರುಣರಿಗೆ, ಯುವಕರಿಗೆ ಅವಕಾಶ ಸಿಗ್ಬೇಕಲ್ಲ. ಎಷ್ಟೋ ಜನ ನಿವೃತ್ತಿ ಆದವರು ಕೂಡ ಇನ್ನೂ ಅವ್ರನ್ನೇ ತಗೊಂಡು ಸರ್ಕಾರ ಅವರಿಗೆ ಮರುನೇಮಕ ಮಾಡಿರ್ತಕ್ಕಂಥ ಉದಾಹರಣೆ ಉಂಟು. ಇವತ್ತು ಉದ್ಯೋಗಗಳಿಲ್ಲದೇ ಯುವಕರು ಬಹಳ ಕಂಗಾಲರಾಗಿದ್ದಾರೆ. ಇದ್ರ ಬಗ್ಗೆ ಸಮಾಜ ಚಿಂತನೆ ಮಾಡಬೇಕು. ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಗುರುತರವಾದಂತಹ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ತಿಂಗಳು 12ನೇ ತಾರೀಕು ಹಮ್ಮಿಕೊಂಡು ಇಡೀ ಕುಷ್ಟಗಿ ನಗರದಲ್ಲಿ ನಡೆದೇ ಇರತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದುವರಿದು ಕುಷ್ಟಗಿ ನಗರ, ಕುಷ್ಟಗಿ ಅನ್ನೋದಕ್ಕೇನೆ ಇದು ಬಹಳ ಅಪಭ್ರಂಶಿತವಾಗಿರ್ತಕ್ಕಂಥ ಶಬ್ದ. ನೋಡಿ ಎಷ್ಟು ಅಪಭ್ರಂಶವಾಗಿದೆ ಅದರಲ್ಲಿ. ನೀವು ಯಾರಾದರೂ ವಿದ್ಯಾವಂತರಾಗಿದ್ದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಕುಷ್ಟಗಿ ಅಂತಕ್ಕಂಥದ್ದು ಹೇಗೆ ಬಂತು. ಕುಷ್ಟಗಿ ಅಂದರೆ ಇಲ್ಲಿ ಮೊಘಲರ ಕಾಲದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ ಏನು ಸೈನಿಕರು ಕುಷ್ಠ ರೋಗದಿಂದ ಬಳಲ್ತಾ ಇದ್ರು, ಅವರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥ ಕೇಂದ್ರ ಇದಾಗಿತ್ತು ಅಂತಕ್ಕಂಥದ್ದು. ಕುಷ್ಠರೋಗಗಳನ್ನು ಉಪಚಾರ ಮಾಡ್ತಕ್ಕಂಥ ಕೇಂದ್ರ ಇದಾಗಿತ್ತು ಅಂತ. ಕುಶ ಎನ್ನುವಂತ ಋಷಿ ಇಲ್ಲಿ ವಾಸವಾಗಿದ್ದ, ತಪಸ್ಸನ್ನು ಮಾಡಿದ್ದ. ಅದಕ್ಕೋಸ್ಕರ ಕುಷ್ಟಗಿ ಅಂತ ಬಂತು. ನಾನು ವಿದ್ಯಾರ್ಥಿಯಾಗಿದ್ದಾಗ ಧೀರೇಂದ್ರ ಗೋಪಾಲ್ ಅಂತಕ್ಕಂಥ ಒಬ್ಬ ಹಾಸ್ಯ ಕಲಾವಿದ, ತಮ್ಮೆಲ್ಲ ಗೊತ್ತಿದೆ, ಸಿನಿಮಾಗಳಲ್ಲಿ ನೋಡಿದ್ರಿ. ಅವರು ನಾನು ತರುಣನಾಗಿದ್ದಾಗ, ಏನ್ ನೇಮ್ ಇಟ್ಟಿದ್ದೀರಪ್ಪ ನೀವು, ಕುಷ್ಟಗಿ ಏನಿತ್ತು, ಏನು ಇದು ಅಂತ ಕೇಳ್ತಾ ಇದ್ರು. ಅದಕ್ಕೆ ಮುಸುರಿ ಕೃಷ್ಣಮೂರ್ತಿ ಅವರು ಕೂಡ ಈ ಹೆಸರನ್ನ ಬದಲಾಯಿಸಿ ಮಾರ್ಯಾರೆ, ಏನು ಹೆಸರು ಇದು ಅಂತ ಕೇಳ್ತಾ ಇದ್ರು. ಇವತ್ತು ನಮ್ಮಲ್ಲಿ ಆಗಿರ್ತಕ್ಕಂಥ ಅನೇಕ MLAಗಳು ಕಣ್ಣು ತೆಗಿತಾನೇ ಇಲ್ಲ. ಇದನ್ನ ಜನಜಾಗೃತಿ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ
ರಾಜ್ಯಪಾಲರಿಗೆ ಪತ್ರ ಮುಖಾಂತರ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕುಷ್ಟಗಿ ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ಇದು ಬದಲಾವಣೆ ಆಗಬೇಕು, ಬೇರೆ ಹೆಸರನ್ನ ನಾಮಕರಣ ಆಗಬೇಕು ಅಂತಕ್ಕಂಥದ್ದು ಈ ನಮ್ಮ ಸಂಘದ ಇನ್ನೊಂದು ಪ್ರಮುಖವಾದಂಥ ಬೇಡಿಕೆ. ಹೀಗೆ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಕ್ಕಂಥ ಲಂಚಗುಳಿತನ ಈ ಮುನ್ಸಿಪಾಲಿಟಿಗೆ ಹೋದ್ರೆ ತಮ್ಗೆಲ್ರಿಗೂ ಅನುಭವ ಆಗುತ್ತೆ. ನಿಮ್ ಕೆಲಸ ಆಗ್ಬೇಕಂತ ಹೇಳಿದ್ರೆ ವಾಯಾ ಮೀಡಿಯಾ ಹೋಗ್ಬೇಕು, ಅಂದ್ರೆ ಬ್ರೋಕರ್ಗಳ ಮುಖಾಂತರ ಹೋದ್ರೆ ಮಾತ್ರ ನಿಮ್ ಕೆಲಸ ಆಗುತ್ತೆ. ಅದು ನಿಲ್ಬೇಕು ಅಂತಕ್ಕಂಥದ್ದು ಈ ಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶ. ಏನು ಸಫರರ್ಸ್ ಇದ್ದಾರೆ, ನೊಂದವರಿದ್ದಾರೆ, ಆ ನೊಂದವರನ್ನ ಸ್ವಾಂತನ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಬಿದ್ದವರನ್ನು ಮೇಲೆತ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ನೋವುಗಳನ್ನು ಅನುಭವಿಸ್ತಂಥವ್ರಿಗೆ ಅವರಿಗೆ ಕಣ್ಣೀರು ಒರೆಸ್ತಕ್ಕಂಥ ನಮ್ಮ ಸಣ್ಣ ಪ್ರಯತ್ನ. ಈ ದೃಷ್ಟಿಯಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ತೀರಿ ಅಂತಕ್ಕಂಥ ಮನೋಭಾವನೆಯಿಂದ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ತುಂಬ ತಡವಾಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಕ್ಷಮೆಯನ್ನು ಕೇಳ್ತೇನೆ. ಜೊತೆಗೆ ಇವತ್ತೇನು ನಮ್ಮ ಈ ಸರ್ವರಿಗೂ ಆರೋಗ್ಯ ಭಾಗ್ಯ ಅಂತಕ್ಕಂಥ ಏನು ನಮ್ಮ ಪರಿಕಲ್ಪನೆ ಇದೆ, ನಮ್ಮೆಲ್ಲ ವೈದ್ಯರ ತಂಡ ಇವತ್ತು ಆಗಮಿಸಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊಟ್ಟಿ ತಮ್ಮ ಆದಾಯವನ್ನು ಲೆಕ್ಕಿಸದೆ ಇವತ್ತು ನಮ್ಮ ಶಿಬಿರಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಅನಂತ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.